ಹಲೋ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನಗಳಾಯಿತು. ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಟೈಮೇ ಸಿಗ್ತಾಯಿಲ್ಲ ಗೈಸ್. ಸೊ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್. ಸೊ ಕಂಪ್ಲೀಟ್ ಡೇ ವ್ಲಾಗ್ನ ನಾನು ಮಾಡೋಕ್ಕಾಗಲಿಲ್ಲ. ನಾನು ಅಂದ್ಕೊಂಡಂಗೆ ಸಂಕ್ರಾಂತಿ ಹಬ್ಬನೂ ಕೂಡ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾವು ಊರಿಗೆ ಹೋಗ್ಬೇಕಿತ್ತು. ಸೊ ಎಲ್ಲ ಕೆಲಸಗಳು ಆತರ ಆಯಿತು. ಆ್ಯಂಡ್ ನನ್ನ ಮಗಳ ಜೊತೆ ಸೇರಿಕೊಂಡು ಮಾಡೋಷ್ಟರಲ್ಲಿ ಅರ್ಧ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅರ್ಧ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಆಗಲಿಲ್ಲ. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿದ್ವಿ ಅವತ್ತು. ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಒಂದು 9 o'clock ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ತುಂಬ ಟೈಮ್ ವೇಸ್ಟ್ ಆಗೋಯಿತು. ಆ್ಯಂಡ್ ನಮಗೆ ಮಧ್ಯಾಹ್ನ ಬೇರೆ ಟ್ರೈನ್ ಬುಕ್ ಆಗಿದ್ದರಿಂದ ಊರಿಗೆ ಹೋಗೋದಕ್ಕೆ ಮಿಕ್ಕಿದೆಲ್ಲ ಕೆಲಸಗಳು ಮುಗಿಸ್ಬೇಕಿತ್ತು. ಆ ಟೈಮ್ನಲ್ಲಿ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆದಷ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ತಿಂಡಿ ಎಲ್ಲ ದೇವಸ್ಥಾನದಲ್ಲೇ ಆಯಿತು. ಪ್ರಸಾದ ಜಾಸ್ತಿನೇ ಕೊಟ್ಟಿದ್ದರು. ಸೊ ತಿಂಡಿ ಏನು ಮಾಡಲೇ ಇಲ್ಲ ಅವತ್ತು. ನಾನು ಬಂದು ಸ್ವಲ್ಪ ಬಜ್ಜಿ ಮಾಡಿ ಈ ರೀತಿ ಗೆಣಸು ಮತ್ತು ಕಡಲೆಕಾಯಿನ ಬೇಯಿಸ್ಕೊಂಡು ತಿಂದ್ವಿ. ನನ್ನ ಮಗಳು ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡ್ತಾಯಿದ್ಲು. ಅವಳು ಎಳ್ಳು ಬೆಲ್ಲ ಕೊಡೋದನ್ನು ಕೂಡ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ. ಅಷ್ಟೊಂದು ಆತರ ಆಗೋಯಿತು. ಬಿಕಾಸ್ ಟ್ರೈನ್ಗೆ ಟೈಮಿಂಗ್ಸ್ ಆಗಿಬಿಟ್ಟಿತ್ತು. ನಾವು ಹೋಗಲೇಬೇಕಿತ್ತಲ್ವ. ಸೊ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹೇಗೋ ತಾತರಕ್ಕೆ ಕೊಡಿಸ್ಬಿಟ್ಟೆ. ಒಂದು 4-5 ಜನ ಮನೆಗೆ ಕೊಟ್ಬಿಟ್ಟು ಇನ್ನು ಊರಲ್ಲಿ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲೂ ಕೂಡ ಲೇಟ್ ಆಗೇ ಹೋಯಿತು. ಇನ್ನು ಊರಿಗೆ ಹೋಗೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. ನಮ್ಮೂರಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಅಂತಂದರೆ ಹಸು ಮತ್ತು ದನಗಳನ್ನು ಈ ರೀತಿ ಕಿಚ್ಚಾಯಿಸೋದು ಅಂತ ಹೇಳ್ತೀವಿ. ಇದೇ ಸ್ಪೆಷಲ್ಲು ಸಂಕ್ರಾಂತಿ ಹಬ್ಬಕ್ಕೆ. ಸೊ ಇದನ್ನು ನೋಡಬೇಕು ಅಂತಲೇ ಹೇಳ್ಬಿಟ್ಟು ಹೋಗಿದ್ದು. ಆ್ಯಕ್ಚುಲಿ ನನ್ನ ಮಗಳು ಒಂದು ವರ್ಷವೂ ನೋಡಿರಲಿಲ್ಲ. ಅವಳಿಗೆ ಇದೇನು ಅಂತ ಅವಳು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರಲಿಲ್ಲ. ಸೊ ಈ ವರ್ಷ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ವಿ. ನಾವು ಮದ್ದೂರು ರೀಚ್ ಆಗೋ ಅಷ್ಟರಲ್ಲಿ 6 o'clock ಆಗೇ ಹೋಯಿತು. ಹೋದ ತಕ್ಷಣ ಒಂದು 10 minutes ಮನೆಯಲ್ಲಿ ಇದ್ಬಿಟ್ಟು ನೋಡೋದಕ್ಕೆ ಅಂತ ಹೋದ್ವಿ. ನನಗೂ ಅಷ್ಟೇ ಧನುರ್ಮಾಸ ಮತ್ತು ಹಬ್ಬದ ದಿನ ಎಲ್ಲ ಕೆಲಸ ಮಾಡಿ ತುಂಬಾ ಸ್ಟ್ರೈನ್ ಆಗಿತ್ತು. ಅವತ್ತಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ನಾನು ಮಲ್ಕೊಂಬಿಟ್ಟೆ. ಇನ್ನು ಮಾರನೆಗೆ ಸಂಕ್ರಾಂತಿ ಹಬ್ಬ ಆಗಿದ್ದ ಮಾರನೆಗೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ನಾನ್ ವೆಜ್ ಮಾಡ್ತಾರೆ. ಸೊ ಅವತ್ತು ಮನೆಯಲ್ಲೇ ಒಂದು ನಾಟಿ ಕೋಳಿನ ಕುಯ್ದಿದ್ವಿ. ಮತ್ತು ಎಕ್ಸ್ಟ್ರಾ ಒಂದು 2 kg ಅಷ್ಟು ಚಿಕನ್ನ ಅಂಗಡಿಯಿಂದ ತಂದಿದ್ವಿ. ಸೊ ನಾಟಿ ಕೋಳಿ ಸಾಂಬಾರು ಮಾಡೋ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡೆ. ನೀವು ಯಾವ ರೀತಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಬಿಕಾಸ್ ಒಬ್ಬೊಬ್ಬರು ಮಾಡೋದು ಒಂದೊಂದು ರೀತಿ ಇರುತ್ತೆ. ನಾಟಿ ಕೋಳಿ ಸಾಂಬಾರು ಅಂತಂದರೆ ಎಲ್ರಿಗೂ ತುಂಬಾ ಇಷ್ಟ. ಬಿಕಾಸ್ ನಮ್ಮ ಸಿಟಿಗಳಲ್ಲಿ ನಾಟಿ ಕೋಳಿ ಸಿಗೋದೇ ಇಲ್ಲ ಬಿಡಿ. ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಸೊ ಊರಿಗೆ ಹೋದಾಗ ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡಾಗ ಈ ರೀತಿ ಮಾಡ್ತೀವಿ. ಸೊ ನಾರ್ಮಲಿ ನಾವು ಹೆಂಗೆ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತೀವಿ ಅಂತ ಹೇಳಿದರೆ, ಫಸ್ಟು ಈರುಳ್ಳಿ ಮಸಾಲೆನ ಹಾಕ್ಕೊಂಡು ಚಿಕನ್ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಕಾಯಿ ಮತ್ತು ಖಾರದ ಪುಡಿನಲ್ಲಿ ಮತ್ತು ಅರ್ಧನ ಬೇಯಿಸ್ಕೊಳ್ತೀವಿ. ಇದೇ ರೀತಿ ಮಾಡೋದು. ಇದನ್ನು ಕೂಡ ನಾನು ಕಂಪ್ಲೀಟಾಗಿ ತಗೊಳ್ಳೋದಕ್ಕೆ ಆಗಲಿಲ್ಲ. ರ್ಯಾಂಡಮಾಗಿ ತೊಗೊಂಡಿದ್ದೀನಿ ಅಷ್ಟೇ ಪಿಕ್ಸ್ನ. ಸಪ್ರೇಟ್ ಒಂದು ವೀಡಿಯೋ ಯಾವಾಗಾದರೂ ನಾವು ಕ್ಯಾಪ್ಚರ್ ಮಾಡಿದಾಗ ಖಂಡಿತವಾಗ್ಲೂ ಹಾಕ್ತೀನಿ, ಹಳ್ಳಿ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಗದ್ದೆನಲ್ಲಿ ಮಾಡಬೇಕು ಎಲ್ಲ ಸೇರಿಕೊಂಡು ಅಂತ. ಬಟ್ ಅದು ಕೂಡ ಆಗಲಿಲ್ಲ. ಬೇರೆ ಏನೋ ಕೆಲಸಗಳಿತ್ತು ಅಂತ ಹೇಳ್ಬಿಟ್ಟು ಲೇಟ್ ಆಗೋಯಿತು. ಸೊ ಮನೆಯಲ್ಲೇ ಆಮೇಲೆ ಮಾಡಿದ್ವಿ. ನಾವು ಕಿಚನ್ ಒಳಗಡೆ ನಾನ್ ವೆಜ್ನ ಮಾಡೋದಿಲ್ಲ. ಸೊ ಸ್ಟವ್ನೇ ಆಚೆ ತೊಗೊಂಡು ಬಂದು ಇಟ್ಕೊಂಡು ಹಾಲ್ನಲ್ಲೇ ಮಾಡ್ತಾಯಿದ್ವಿ. ಜಾಸ್ತಿ ಮಾಡಬೇಕಾಗಿರೋದ್ರಿಂದ ಸ್ಟವ್ ಆಚೆ ಇಟ್ಕೊಂಡು ಮಾಡಿದ್ವಿ. ಮತ್ತು ಎಕ್ಸ್ಟ್ರಾ ಒಂದು ಒಲೆನೂ ಕೂಡ ಕಾಂಪೌಂಡ್ನಲ್ಲಿ ಜಾಗ ಇದೆ, ಅಲ್ಲಿ ಹಾಕ್ಕೊಂಡ್ವಿ. ನನ್ನ ಹಸ್ಬೆಂಡ್ ನಾಟಿ ಕೋಳಿನ ಸೌದೆ ಒಲೆಯಲ್ಲೇ ಮಾಡಬೇಕು, ಸೌದೆ ಒಲೆ ಟೇಸ್ಟೇ ಬೇರೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಲೆನೂ ಕೂಡ ಹಾಕ್ಸಿದ್ರು ಅಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು. ಮೊದಲು ಕುಕ್ಕರ್ನಲ್ಲಿ ನಾಟಿ ಕೋಳಿನ ಒಂದು 4-5 ವಿಷಲ್ನ ಹಾಕ್ಸ್ಕೊಂಡು, ಅದಾದಮೇಲೆ ಮಸಾಲೆನ ಅಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕುಕ್ಕರ್ನಲ್ಲೇ ಡ್ರೈ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ತೊಗೊಂಡೋಗಿ ಮಸಾಲೆನ ಹಾಕಿದ್ವಿ. ಬಿಕಾಸ್ ನಾಟಿ ಕೋಳಿ ಅಂತ ಅಂದರೆ ಅದು ನಾವು ಬೇಯಿಸ್ತಾ ಹೋದಾಗೆಲ್ಲ ಚಿಕನ್ ಸಿಕ್ಕಾಪಟ್ಟೆ ಗಟ್ಟಿಯಾಗುತ್ತೆ. ಸೊ ಜಾಸ್ತಿ ವಿಷಲ್ ಹಾಕಿಸ್ಬೇಕು. ಅದಕ್ಕೋಸ್ಕರ ಇಲ್ಲೇ ವಿಷಲ್ ಹಾಕ್ಸ್ಕೊಂಡು ಅದಾದಮೇಲೆ ಆಚೆ ತೊಗೊಂಡೋಗಿ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನಾಟಿ ಕೋಳಿ ಸಾಂಬಾರು.
ನೋಡ್ತಾ ಇರ್ಬೋದು ನೀವಲ್ಲಿ ನಾವು ಫಸ್ಟು ಚಿಕನನ್ನು ಒಂದು 4ರಿಂದ 5 ವಿಷಲ್ ಹಾಕ್ಸ್ಕೊಂಡು ಖಾರದ ಪುಡಿ ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಕೊಂಡು ಆನಂತರ ನಾವು ಅದಕ್ಕೆ ಕಾಯಿ ಮಸಾಲೆನ ಹಾಕ್ಬಿಟ್ಟು ಸೌದೆ ಒಲೆಯಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸೌದೆ ಒಲೆಯಲ್ಲಿ ಬೇಯಿಸ್ಕೊಂಡ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಗದ್ದೆ ಹತ್ರ ಎಲ್ಲ ಹೋಗಿ ಅವತ್ತಿನ ದಿನ ಎಂಡ್ ಮಾಡಿದ್ವಿ. ಚಿಕನ್ ಹೆಂಗೈತೆ? ಆ್ಯಂಡ್ ಇದು ಬಂದು ಒಂದು ಕಸ್ಟಮೈಸ್ಡ್ ಗಿಫ್ಟ್ ಮಾಡಿಸಿದ್ದೆ. ನನ್ನ ಜೂನಿಯರ್ ಹುಡುಗಿದು ಮದುವೆ ಇತ್ತು. ಸೊ ಅವಳಿಗೆ ಅಂತ ಹೇಳ್ಬಿಟ್ಟು ಇದನ್ನು ಕಸ್ಟಮೈಸ್ ಮಾಡಿಸಿದ್ದೆ. ಇದನ್ನು ನಾನು ಮೀಶೋದಲ್ಲಿ ಮಾಡಿಸಿದ್ದು. ಜಸ್ಟ್ 240 ರುಪೀಸಾ 50 ರುಪೀಸ್ ಅಂತ ಅನಿಸುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ದಿನಗಳೇ ಆಯಿತು ಆ್ಯಕ್ಚುಲಿ ಇದನ್ನು ನಾನು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು, ನನಗೆ ಇವಾಗ ಸಿಕ್ಕಿದೆ. ಸೊ ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಬೇಕಿದ್ದರೆ ಮಾಡಿಸ್ಕೊಳ್ಬೋದು. ಎಲ್ಲ ರೀತಿ ಫೋಟೋಸ್ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅವರು. ಇದು ನೆಕ್ಸ್ಟ್ ಡೇ ನಾವು ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಂಥ ಕ್ಲಿಪ್ಪಿಂಗ್ಸ್ ಇದು. ಕೆ ಎಮ್ ದೊಡ್ಡಿಯಲ್ಲಿದೆ ಈ ದೇವಸ್ಥಾನ. ಐ ಥಿಂಕ್ ಅಕ್ಕಪಕ್ಕ ಇರೋರಿಗೆ ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತೀವಿ ನಾವು. ಆ್ಯಂಡ್ ಅಲ್ಲೇ ಬೋಟಿಂಗ್ ಕೂಡ ಇತ್ತು. ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಎಲ್ಲ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ಪಾರ್ಕೆಲ್ಲ ಸುತ್ತಾಡಿಕೊಂಡು ಬೋಟಿಂಗ್ನು ಕೂಡ ಮಾಡಿ ಬಂದ್ವಿ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. 2-3 ದಿನದ್ದು ಫುಲ್ ಡೇ ವ್ಲಾಗ್ನ ಕಂಪ್ಲೀಟ್ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.